Hello friends, welcome back to my YouTube channel. So ಇವತ್ತಿನ ವಿಡಿಯೋ DYSP ಪೋಸ್ಟ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ AC ಈ ಎರಡು ಹುದ್ದೆಗಳ ಇನ್ ಬಿಟ್ವೀನ್ ಇರುವಂತ ಒಂದಷ್ಟು ವ್ಯತ್ಯಾಸಗಳನ್ನ ಇವತ್ತಿನ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ಎಸ್ ಗೈಸ್, ಎರಡು ಕೂಡ ಗೆಜೆಟೆಡ್ ಪ್ರೊಬೆಷನರಿ ಒಂದು ಹುದ್ದೆಗಳನ್ನ ಇವ ಅಂಡ್ ಪ್ರೆಸ್ಟಿಜಿಯಸ್ ಗ್ರೂಪ್ ಎ ಹುದ್ದೆಗಳು. ಸೊ ಇದು ಬಂದ್ಬಿಟ್ಟು ಒಂದು ಹೆಲ್ದಿ ಆದಂತ ಒಂದು ಡಿಸ್ಕಷನ್. ಎರಡು ಪೋಸ್ಟ್ಗಳ ಮಧ್ಯ ಏನೆಲ್ಲ ಒಂದು ವ್ಯತ್ಯಾಸಗಳದಾವು. ಸೊ ನೀವು ಯಾವಾಗ ಸೆಲೆಕ್ಟ್ ಮಾಡ್ಕೋತಿರ್ತೀರಿ, KS ಪರೀಕ್ಷೆನ ಬರೀತಿರ್ತೀರಿ, ನಿಮಗೆ ಯಾವ್ದು ಸೂಟ್ ಆಗ್ತದ, ನಿಮ್ಮ ವ್ಯಕ್ತಿತ್ವಕ್ಕೆ ಯಾವ್ದು ಸೂಟ್ ಆಗ್ತದ ಅನ್ನೋದನ್ನ ಈ ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಐಡಿಯಾ ಬರ್ತದೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳ್ಕಾಸ. ಸೊ ಇವೆರಡು ಬಂದ್ಬಿಟ್ಟು ಗ್ರೂಪ್ ಎ ಹುದ್ದೆಗಳು. ಜಸ್ಟ್ ವ್ಯತ್ಯಾಸ ಏನಂತಂದ್ರ ದ ಮೇನ್ ಡಿಫರೆನ್ಸ್ ಈಸ್ ದ ನೇಚರ್ ಆಫ್ ದಿ ವರ್ಕ್ ಅಷ್ಟೇ. ಅದರ್ವೈಸ್ ಪರೀಕ್ಷೆನೂ ಸೇಮ್ ಇರ್ತದ. ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆ ಅಂಡ್ ಗ್ರೂಪ್ ಎ ಹುದ್ದೆ ಅಂಡ್ ಎರಡಕ್ಕೂ ಸೇಮ್ ಅನ್ನೋ ಒಂದು ಪ್ರೆಸ್ಟೇಜ್ ಕೂಡ ಸಿಗ್ತದ. ಸೊ ಇವಾಗ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ಎರಡು ಹುದ್ದೆಗಳ ಮಧ್ಯೆ. ಅಂಡ್ ಹಂಗ ನನ್ನ ವಿಡಿಯೋಸ್ ಯೂಸ್ಫುಲ್ ಆಗತ್ತಿದ್ವು ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಒಂದು ವರ್ಕ್ ನೇಚರ್ ನೋಡೋದಾತಂದ್ರ AC ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ DYSP. ಸೊ ವರ್ಕ್ ನೇಚರ್ ನೋಡೋದಾತಂದ್ರ ಫಸ್ಟ್ ಥಿಂಗ್ ಇಸ್ ಇದು ಒಂಥರ AC ಏನ್ ಬರ್ತದಲ್ಲ ಅಸಿಸ್ಟೆಂಟ್ ಕಮಿಷನರ್, ಇದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇರ್ತಾವ. ರೆವಿನ್ಯೂ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಹೆಂಗಿರ್ತದೆ ಅಂದ್ರೆ ಇಟ್ಸ್ ಟೋಟಲಿ ಪೊಲೀಸಿಂಗ್ ಜಾಬ್, ಪೊಲೀಸ್ ಒಂದು ಹುದ್ದೆ. ಓಕೆ, ಇನ್ ಬಂದ್ಬಿಟ್ಟ AC ಏನಿರ್ತಾರಲ್ಲ ಅಸಿಸ್ಟೆಂಟ್ ಕಮಿಷನರ್, ಇವರು ಡೆಪ್ಯೂಟಿ ಕಮಿಷನರ್ಗೆ ರಿಪೋರ್ಟ್ ಮಾಡ್ತಾರು. ಓಕೆ, ಇನ್ನ DYSP ಏನ್ ಆಫೀಸರ್ಸ್ ಇರ್ತಾರಲ್ಲ ಇವ್ರು ಬಂದ್ಬಿಟ್ಟು SP ಗೆ ರಿಪೋರ್ಟ್ ಮಾಡ್ತಾರೆ. ಈ ಪಾಯಿಂಟ್ ಕ್ಲಿಯರ್ ಆತ ಅನ್ಕೋತೇನೆ. ಕೆಲಸದ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ನಾವು ನೋಡೋದಾತಂದ್ರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲ್ಯಾಂಡ್ ರೆಕಾರ್ಡ್ಸ್ ಆಗಿರ್ಬೋದು, ಎಲೆಕ್ಷನ್ಸ್ ಆಗಿರ್ಬೋದು, ಲ್ಯಾಂಡ್ ಅಂಡ್ ಆರ್ಡರ್ ಆಗಿರ್ಬೋದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗಿರ್ಬೋದು, ಟೋಟಲಿ ಇಟ್ಸ್ ಲೈಕ್ ಅಡ್ಮಿನಿಸ್ಟ್ರೇಟಿವ್ IAS ಆಗಿರ್ಬೋದು, ಇವೆಲ್ಲ ಹೆಂಗಿರ್ತಾವಲ್ಲ ಅದ್ರ ಟೋಟಲಿ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್. ಬಟ್ ಇವಾಗ DYSP ನೋಡೋದಾತಂದ್ರೆ ಇದು ಕ್ರೈಮ್ ಇನ್ವೆಸ್ಟಿಗೇಷನ್, ಲಾ ಅಂಡ್ ಆರ್ಡರ್, ಪೊಲೀಸಿಂಗ್ ಅಂಡ್ ಪಬ್ಲಿಕ್ ಸೇಫ್ಟಿ ಈ ಎಲ್ಲ ಕೆಲಸಗಳ ಮೇಲೆ DYSP ಆಫೀಸರ್ ವರ್ಕ್ ಮಾಡ್ಬೇಕು ಅಂದ್ಬಿಟ್ಟೆ. AC ಅಸಿಸ್ಟೆಂಟ್ ಕಮಿಷನರ್ ಏನ್ ಒಂದು ಹುದ್ದೆ ಐತ್ಲಾ ಇವ್ರ ವರ್ಕ್ ಹೆಂಗಿರ್ತೈತೆ ಅಂದ್ರೆ ಒಂಥರ ರೆಗ್ಯುಲರ್ ಇರ್ತದ. ಟೈಮಿಂಗ್ ಅದು ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ರೆಗ್ಯುಲರ್ ಟೈಪ್ ಡೇ ಒಳಗೆ ಮಾಡುವಂತ ಒಂದು ವರ್ಕ್ ಇರ್ತದ, ಲೈಕ್ ಆಫೀಸ್ ವರ್ಕ್ ಇರ್ತದ ಅಂಡ್ ಫೀಲ್ಡ್ ವರ್ಕ್ನು ಇರ್ತದ, ಫೀಲ್ಡ್ ಇನ್ವೆಸ್ಟಿಗೇಷನ್ ಇರ್ತದ, ಬಟ್ ಅಪರೂಪಕ್ಕೆ ಆಗಾಗ ಇರ್ತದ. ಅದರ್ವೈಸ್ ಆಫೀಸ್ ವರ್ಕು ಇರ್ತದ. ಇಟ್ಸ್ ಟೋಟಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್. ಬಟ್ DYSP ಐತ್ಲಾ ಅದು ಹಂಗಲ್ಲ. ಇಲ್ಲಿ ಎಮರ್ಜೆನ್ಸಿ ಬಂದಾಗ ಡೇ ಅಂಡ್ ನೈಟ್ ಕೂಡ ವರ್ಕ್ ಮಾಡ್ಬೇಕು. ಫೀಲ್ಡ್ ವರ್ಕ್ ಆಫೀಸ್ ವರ್ಕ್ ಇಂದ್ರೂ ಜಾಸ್ತಿ ಫೀಲ್ಡ್ ವರ್ಕ್ ಇರ್ತದ, ಇನ್ವೆಸ್ಟಿಗೇಷನ್ ವರ್ಕ್ ಇರ್ತದ. ಎಮರ್ಜೆನ್ಸಿ ಬಂದಾಗ ಡೇ ಅಂಡ್ ನೈಟ್ ವರ್ಕ್ ಮಾಡ್ಬೇಕು. ಕೆಲವು ಸಲ ಹಾಲಿಡೇಸ್ ಸಿಗಂಗ ಬೆಳಗಿಂದ ಸಂಜೆವರೆಗಿನ ವರ್ಕ್ ಅಂತೂ DYSP ಅಲ್ಲ. ಥಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಪ್ರಮೋಷನ್ ಯಾವೆಲ್ಲ ಸಿಗ್ತಾವು ಅಂತ ನೋಡೋದಾತಂದ್ರೆ AC ಇದ್ರೆ ನೀವು ಅಡಿಷನಲ್ ಕಮಿಷನರ್ ಹುದ್ದೆಗೆ ಒಂದು ಪ್ರಮೋಷನ್ ಸಿಗ್ತದ, ಜೊತೆಗೆ IAS ಕೂಡ ಆಗಬಹುದು. ಅಂಡ್ ದೆನ್ ಕಮಿಂಗ್ ಟು DYSP, SP, DIG, IG IPS ಆಫೀಸರ್ ಕೂಡ ನೀವು ಆಗೋ ಚಾನ್ಸಸ್ ಇರ್ತದ. ಸೊ ಯಾರೆಲ್ಲ ಲೈಕ್ UPSC ಗೆ ಪ್ರಿಪರೇಷನ್ ಮಾಡ್ತಿರ್ತೀರಿ ಅವರೆಲ್ಲ KS ಗೆ ಮಾಡತ್ತಿದ್ರಿ ಅಂದಾಗ ಈಗ ನಿಮಗೆ IAS ತರ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇಷ್ಟ ಆಗ್ತದ, ಆಫೀಸ್ ವರ್ಕ್ ಇಷ್ಟ ಆಗ್ತದ ಅಂದಾಗ ನೀವು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಜಾಸ್ತಿ ಪ್ರಿಫರೆನ್ಸ್ ನ ಕೊಡ್ರಿ. ಅಂಡ್ ಯಾರಿಗೆಲ್ಲ ನಿಮ್ಗೆ ಪೊಲೀಸಿಂಗ್ ಟೈಪ್ ಆಗಿರ್ಬೋದು ಅಥವಾ ಡೈನಾಮಿಕ್ ಪೋಸ್ಟ್ ಆಗಿರ್ಬೋದು ಅಥವಾ ಯೂನಿಫಾರ್ಮ್ ಎಲ್ಲ ಇಷ್ಟ ಆಗ್ತಿರ್ತದ, ಫುಲ್ ಖಡಕ್ ಆದಂತ ಆಫೀಸರ್ ಆಗೋ ಆಸೆ ಇರ್ತದ, ಇಂಥವ್ರೆಲ್ಲ ನೀವು ಬಂದ್ಬಿಟ್ಟು DYSP ಗೆ ಒಂದು ನಿಮ್ಮ ಪ್ರಿಫರೆನ್ಸ್ ನ ಜಾಸ್ತಿ ಕೊಡ್ಬೋದು ಅಂಡ್ ಪ್ರಿಪ್ರೇಷನ್ ಕೂಡ ಹಾರ್ಡ್ ಮಾಡ್ಬೋದು. ಎಂಡಿ ಹೇಳೋದಿಷ್ಟ, ಎರಡು ಪೋಸ್ಟ್ಗಳಿಗೂ ಸಮಾನವಾದಂತ ಒಂದು ಪ್ರೆಸ್ಟೀಜ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು ಎಲ್ಲ ಇರ್ತದೆ. ಇಲ್ಲಿನ ಸ್ಯಾಲ್ರಿ ಆಗಿರ್ಬೋದು, ಬೆನಿಫಿಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಯಾವುದೇ ರೀತಿ ಡಿಸ್ಕಷನ್ ಮಾಡಿಲ್ಲ. ಜಸ್ಟ್ ಒಂದು ವರ್ಕ್ ನೇಚರ್ ಯಾವ ತರ ಇರ್ತದ ಅಂಡ್ ಪ್ರಮೋಷನ್ ಸಿಕ್ಕರೆ ಯಾವ ತರ ಇರ್ತದ ಅಂಡ್ ವರ್ಕ್ ಲೆವೆಲ್ ಹೆಂಗಿರ್ತದ, ಯಾರಿಗೆ ರಿಪೋರ್ಟ್ ಮಾಡ್ತಾರೆ, ಈ ಪಾಯಿಂಟ್ಸ್ ಗಳ ಬಗ್ಗೆ ಡಿಸ್ಕಷನ್ ನ ಮಾಡಿ ಮೂಲಕ ಕೂಡ ಮುಂದೆ ಪ್ರಮೋಷನ್ ಆದಂಗ ನಿಮ್ಮ IAS IPS ಕನಸುಗಳನ್ನ ಕೂಡ ನೀವು ನೆರವೇರಿಸ್ಕೋಬಹುದು. ಐ ಹೋಪ್ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. Thank you.